ಹಾಯ್, ನಾನು ಡಾಕ್ಟರ್ ಸುಮನ್ ಬೈರೇಗೌಡ, ಆರ್ಥೋಪೆಡಿಕ್ ಆಂಕೋಸರ್ಜನ್. ಸೊ ಇವತ್ತು ಜೈಂಟ್ ಸೆಲ್ ಟ್ಯೂಮರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಜೈಂಟ್ ಸೆಲ್ ಟ್ಯೂಮರ್ನ ನಾವು ಆಸ್ಟಿಯೋಕ್ಲಾಸ್ಟೋಮಾ ಅಂತ ಕರಿತೀವಿ ಅಥವಾ GCT ಅಂತಲೂ ಕರಿತೀವಿ. ಸೊ ಜೈಂಟ್ ಸೆಲ್ ಟ್ಯೂಮರ್ ಅನ್ನೋದು ಒಂದು ನಾನ್ ಕ್ಯಾನ್ಸರಸ್ ಅಗ್ರೆಸಿವ್ ಬೋನ್ ಟ್ಯೂಮರ್. ಹಾಗಂದರೆ ಇದು ಕ್ಯಾನ್ಸರ್ ಅಲ್ಲ, ಬಟ್ ಅದೇ ಜಾಗದಲ್ಲಿ ತುಂಬ ಫಾಸ್ಟಾಗಿ ಬೆಳೆಯುವಂಥ ಒಂದು ಬಿನೈನ್ ಗೆಡ್ಡೆ. ಸೊ ಈ GCT ಆಗೋದಕ್ಕೆ ಕಾರಣ ಏನು? ಸೊ ಈ GCT ಆಗೋದಕ್ಕೆ ಎಕ್ಸಾಕ್ಟ್ ಕಾರಣ ಪ್ರಪಂಚದಲ್ಲಿ ಇನ್ನೂ ಯಾರಿಗೂ ಗೊತ್ತಿಲ್ಲ. ಇದಿನ್ನೂ ರಿಸರ್ಚ್ ಲೆವೆಲಲ್ಲಿದೆ. ಇದು ಯಾವುದೇ ಏಟಿಂದ ಅಥವಾ ಪೆಟ್ಟಿನಿಂದ ಅಥವಾ ಮಸಾಜ್ ಮಾಡಿಸ್ಕೊಳ್ಳೋದ್ರಿಂದ ಬರೋವಂಥ ಗೆಡ್ಡೆ ಅಲ್ಲ. ಇನ್ನೊಂದು ಒಳ್ಳೆಯ ವಿಷಯ ಅಂತಂದರೆ ಇದು ಫ್ಯಾಮಿಲಿಲಿ ಹರಡೋವಂಥ ಗೆಡ್ಡೆ ಅಲ್ಲ. ಸೊ ನಿಮ್ಮ ಪೇಷಂಟನ್ನು ಅಣ್ಣ ತಮ್ಮಂದಿರಾಗಲಿ ಅಥವಾ ಮುಂದೆ ಫ್ಯಾಮಿಲಿಗಾಗಲಿ ಇದು ಬರೋವಂಥ ಗೆಡ್ಡೆ ಅಲ್ಲ. ಸೊ ಯಾವ ಏಜ್ ಗ್ರೂಪ್ ಜನಕ್ಕೆ ಇದು ತುಂಬ ಕಾಮನ್ ಆಗಿ ನೋಡ್ತೀವಿ ಅಂತಂದರೆ ಈ ಗೆಡ್ಡೆಗಳು 20 ರಿಂದ 40 ವರ್ಷದ ಏಜ್ ಗ್ರೂಪಲ್ಲಿ ನಾವು ತುಂಬ ಸಾಮಾನ್ಯವಾಗಿ ಕಾಣುವಂಥದ್ದು. ಮೋಸ್ಟ್ ಕಾಮನ್ಲಿ ಅಫೆಕ್ಟೆಡ್ ಬೋನ್ ಎಲ್ಲಿ ಅಂತಂದರೆ ನೀ ಜಾಯಿಂಟ್ ಅಕ್ಕಪಕ್ಕ ಇರುವಂಥ ಮೂಳೆಯಲ್ಲಿ ಸಾಮಾನ್ಯವಾಗಿ ನಾವು ಕಾಣಿಸ್ಕೊಳ್ತೀವಿ. ಅದು ಬಿಟ್ಟರೆ ಶೋಲ್ಡರ್ ಮೂಳೆಯಲ್ಲಿ ಕಾಣುತ್ತೆ, ಅಲ್ಲಾಂದರೆ ರಿಸ್ಟ್ ಮೂಳೆಯಲ್ಲಿ ಕಾಣಿಸ್ಕೊಳ್ಳುವಂಥ ಗೆಡ್ಡೆ ಇದು. GCTಯ ಸಿಂಪ್ಟಮ್ಸ್ ಏನು? ಸೊ ಯಾವ ಥರ ಪೇಷಂಟ್ ಪ್ರೆಸೆಂಟ್ ಮಾಡ್ತಾರೆ? ಸೊ ಜೈಂಟ್ ಸೆಲ್ ಟ್ಯೂಮರ್ ಆದರೆ ಒಂದು ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಅಂತಂದರೆ ಪೇಯ್ನ್, ಸೊ ನೋವು. ಸೊ ಮೂಳೆಯಲ್ಲಿ ನೋವು ಉಂಟಾಗಿ ಆ ನೋವು ಯಾವುದೇ ಮಾತ್ರೆಗೆ ಸ್ಪಂದಿಸದೇ ನೋವು ಕಂಟಿನ್ಯೂಯಸ್ ಆಗ್ತಾ ಇದೆ ಅಥವಾ ಜಾಸ್ತಿ ಆಗ್ತಾ ಇದೆ ಅಂತಂದರೆ ನಾವು ಅದನ್ನು ಸಸ್ಪೆಕ್ಟ್ ಮಾಡ್ತೀವಿ. ಎರಡನೇ ಸಿಂಪ್ಟಮ್ಸು ಮೂಳೆಯಲ್ಲಿ ಗೆಡ್ಡೆ ಒಳಗಡೆಯಿಂದ ಬೆಳೆದು ಊತನ ಕ್ರಿಯೇಟ್ ಮಾಡಿದರೆ ಅದರಲ್ಲಿ GCT ಇರುವಂಥ ಚಾನ್ಸಸ್ ಇರುತ್ತೆ. ಮೂರನೇ ಸಿಂಪ್ಟಮ್ಸ್, ಈ GCT ಮೂಳೆ ಒಳಗಡೆ ಬೆಳೆಯೋದ್ರಿಂದ ಮೂಳೆನ ವೀಕ್ ಮಾಡಿ ಸಣ್ಣ ಪುಟ್ಟ ಏಟಾದಾಗ ಮೂಳೆ ಮುರಿಯುವಂಥ ಚಾನ್ಸಸ್ ಇರುತ್ತೆ. ಸೊ ಸಣ್ಣ ಪುಟ್ಟ ಏಟಾದಾಗ ಮೂಳೆ ಮುರಿದ್ರೆ ನಾವು ಈ ಟ್ಯೂಮರ್ಸ್ನ ಸಸ್ಪೆಕ್ಟ್ ಮಾಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, GCTನ ನಾವು ಹೇಗೆ ಡಯಾಗ್ನೋಸ್ ಮಾಡೋದು, ಇದನ್ನ ಹೇಗೆ ನಾವು ಪತ್ತೆ ಹಚ್ಚೋದು? ಸೊ ನಾವು ಯಾವ ಪೇಷಂಟಲ್ಲಿ ಈ GCTನ ನಾವು ಸಸ್ಪೆಕ್ಟ್ ಮಾಡ್ತೀವಿ ಅಂತ ಪೇಷಂಟಲ್ಲಿ ಫಸ್ಟ್ ನಾವು ಒಂದು ಎಕ್ಸ್ರೇ ಮತ್ತು MRIನ ಮಾಡಿಸ್ತೀವಿ. ಎಕ್ಸ್ರೇ ಮತ್ತು MRI ನಮಗೆ GCT ಬಗ್ಗೆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್, ಅದರ ಲೊಕೇಶನ್ ಹೇಗಿದೆ, ಎಷ್ಟು ಬೋನ್ ಡ್ಯಾಮೇಜ್ ಆಗಿದೆ, ಅಕ್ಕಪಕ್ಕ ಇರೋ ಸ್ಟ್ರಕ್ಚರ್ಸ್ ಏನು, ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದರೆ ನೀಡಲ್ ಬಯಾಪ್ಸಿ ಅಂತಂದ್ರೆ ಏನು ಮಾಡ್ತೀವಿ ಅಂತಂದರೆ ಒಂದು ಸಣ್ಣ ಸುಹಿನ ನಾವು ಟ್ಯೂಮರ್ ಒಳಗೆ ಹಾಕಿ ಅಲ್ಲಿಂದ ಸೆಲ್ಸ್ನ ತೊಗೊಂಡು ಮೈಕ್ರೋಸ್ಕೋಪಲ್ಲಿ ಎಕ್ಸಾಮಿನ್ ಮಾಡ್ತೀವಿ. ಸೊ ಈ ಥರ ನಾವು ಸೆಲ್ಸ್ನ ಮೈಕ್ರೋಸ್ಕೋಪಲ್ಲಿ ಎಕ್ಸಾಮಿನ್ ಮಾಡೋದ್ರಿಂದ ಇದು ಎಕ್ಸಾಕ್ಟಾಗಿ ಜೈಂಟ್ ಸೆಲ್ ಟ್ಯೂಮರಾ ಅಥವಾ ಬೇರೆ ಗೆಡ್ಡೆನ ಅನ್ನೋದು ನಮಗೆ ಗೊತ್ತಾಗ್ತದೆ. ಸೊ ಬಯಾಪ್ಸಿ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಬಯಾಪ್ಸಿ ಮಾಡಲೇಬೇಕಾ? ಬಯಾಪ್ಸಿ ಇಲ್ಲದೇ ನಾವು ಎಕ್ಸ್ರೇ ಮತ್ತು MRI ರಿಪೋರ್ಟಲ್ಲಿ GCT ಅನ್ನೋದನ್ನ ಟ್ರೀಟ್ಮೆಂಟ್ ಮಾಡ್ಬೋದಾ ಅನ್ನೋದು ನಮ್ಮ ಜನಕ್ಕೆ ಒಂದು ಕ್ವಶನ್ ಇರುತ್ತೆ. ಅದಕ್ಕೆ ಆನ್ಸರ್ ಮಾಡ್ತೀನಿ. ಸೊ ಸುಮಾರು ಸಲ ಎಕ್ಸ್ರೇ ಮತ್ತು MRIಯಲ್ಲಿ ಬಿನೈನ್ ಗೆಡ್ಡೆ ಥರ ಅಂದರೆ ಜೈಂಟ್ ಸೆಲ್ ಟ್ಯೂಮರ್ ಥರ ಕಾಣಿಸಿದ್ರು ಕೆಲವು ಸಲ ನಾವು ಬಯಾಪ್ಸಿ ಮಾಡಿದಾಗ ಅಥವಾ ಸರ್ಜರಿ ಮಾಡಿದಾಗ ಅದರಲ್ಲಿ ಮೂಳೆ ಕ್ಯಾನ್ಸರ್ ಬರುವಂಥ ಚಾನ್ಸಸ್ಸು ಇರ್ತದೆ. ಸೊ ನಾವು ಬಿನೈನ್ ಗೆಡ್ಡೆ ಅಥವಾ GCT ಅಂದ್ಕೊಂಡು ಆಪ್ರೇಟ್ ಮಾಡಿ ಅದರಲ್ಲಿ ರಿಪೋರ್ಟು ಕ್ಯಾನ್ಸರ್ ಅಂತ ಬಂತಂದರೆ ನಾವು ಪೇಷಂಟ್ಗೆ ಕೈ ಅಥವಾ ಕಾಲನ್ನು ತೆಗಿಬೇಕಾಗುತ್ತೆ ಮತ್ತು ಕ್ಯಾನ್ಸರ್ ಬೇರೆ ಕಡೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಜೀವಕ್ಕೆ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಆಲ್ವೇಸ್ ಒಂದು ಸಣ್ಣ ನೀಡಲ್ ಹಾಕಿ ಇದು ಜೈಂಟ್ ಸೆಲ್ ಟ್ಯೂಮರ್ರೇ ಅಂತ ಕನ್ಫರ್ಮ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡೋದಲ್ಲಿ ಬೆಟರ್. ಸೊ ಜೈಂಟ್ ಸೆಲ್ ಟ್ಯೂಮರ್ಗೆ ಟ್ರೀಟ್ಮೆಂಟ್ ಇದೆಯಾ ಅಂತ ಕೇಳಿದ್ರೆ 100% ಎಸ್. ಸೊ ನಾವು ಜೈಂಟ್ ಸೆಲ್ ಟ್ಯೂಮರ್ನ ಎಷ್ಟು ಬೇಗ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿದರೆ ಒಂದು ಸಣ್ಣ ಸರ್ಜಿಕಲ್ ಪ್ರೊಸೀಜರ್, ನಾವು ಎಕ್ಸ್ಟೆಂಡೆಡ್ ಕ್ಯೂರಟಾಜ್ ಅಂತ ಹೇಳ್ತೀವಿ. ಸೊ ಈ ಪ್ರೊಸೀಜರ್ ಮಾಡಿ ಪೇಷಂಟ್ ಓನ್ ಜಾಯಿಂಟ್ ಮತ್ತು ಮೂಳೆಯನ್ನು ಉಳಿಸೋವಂಥ ನಾವು ಸರ್ಜರಿನ ಮಾಡ್ಬೋದು. ಇಲ್ಲಿ ನಾವು ಮೂಳೆ ಒಳಗಡೆ ಹೋಗಿ ಆ ಗೆಡ್ಡೆ ಎಲ್ಲನೂ ನಾವು ರಿಮೂವ್ ಮಾಡಿ ಆ ಕ್ಯಾವಿಟಿ ಜಾಗಕ್ಕೆ ನಾವು ಬೋನ್ ಸಿಮೆಂಟ್ ಅಥವಾ ಗ್ರಾಫ್ಟನ್ನು ಆ್ಯಡ್ ಮಾಡ್ತೀವಿ. ಸೊ ಈ ಥರ ಪೇಷಂಟ್ ಮೂಳೆ ಮತ್ತು ಜಾಯಿಂಟನ್ನು ಉಳಿಸ್ಕೊಳ್ಳೋದ್ರಿಂದ ಪೇಷಂಟ್ಗೆ ಸರ್ಜರಿ ಆದಮೇಲೆ ಯಾವುದೇ ರಿಸ್ಟ್ರಿಕ್ಷನ್ಸು ಇರೋದಿಲ್ಲ, ಎಲ್ಲ ಕೆಲಸ ಮಾಡ್ಬೋದು. ಸರ್ಜರಿಗಿಂತ ಮುಂಚೆ ಹೇಗಿದ್ರು ಅದೇ ಥರ ಸರ್ಜರಿ ಆದಮೇಲೂ ಅವರು ತಮ್ಮ ಆ್ಯಕ್ಟಿವಿಟೀಸ್ನ ಲೀಡ್ ಮಾಡ್ಬೋದು. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಜೈಂಟ್ ಸೆಲ್ ಟ್ಯೂಮರ್ ಸರ್ಜರಿ ಆದಮೇಲೆ ವಾಪಸ್ ಬರುತ್ತಾ ಅಂತ. ಸೊ ಇದಕ್ಕೆ ನಾನು ಆನ್ಸರ್ ಮಾಡ್ತೀನಿ. ಸೊ ಜೈಂಟ್ ಸೆಲ್ ಟ್ಯೂಮರ್ ಅನ್ನೋದು ರೇರ್ ಬಿನೈನ್ ಟ್ಯೂಮರ್ಸ್. ಸೊ ಈ ಥರ ಟ್ಯೂಮರ್ ಸರ್ಜರಿಯಲ್ಲಿ ಎಕ್ಸ್ಪರ್ಟ್ ಇರುವಂಥ ಅಥವಾ ಎಕ್ಸ್ಪೀರಿಯನ್ಸ್ ಇರುವಂಥ ಡಾಕ್ಟರ್ ಕೈಯಲ್ಲಿ ನೀವು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಗೆಡ್ಡೆ ಬರುವಂಥ ಚಾನ್ಸಸ್ಸು ತುಂಬ ಕಡಿಮೆ. 80 ರಿಂದ 90% ಜನದಲ್ಲಿ ಗೆಡ್ಡೆ ವಾಪಸ್ಸು ಬರೋದಿಲ್ಲ. ಸೊ ಫಸ್ಟ್ ಟೈಮ್ ಸರ್ಜರಿ ಸರಿಯಾಗಿ ಆಗಲಿಲ್ಲ ಅಂತಂದರೆ ಬರೋವಂಥ ರಿಸ್ಕ್ ಇಸ್ ಆಲ್ಮೋಸ್ಟ್ 40 to 50%. ಬಂದರೆ ಏನಾಗುತ್ತಪ್ಪ ಅಂತಂದರೆ
ನಾವು ಆ ಕಂಪ್ಲೀಟ್ ಮೂಳೆನ ತೆಗೆದು ಆ ಜಾಗಕ್ಕೆ ನಾವು ಮೆಟಾಲಿಕ್ ಮೂಳೆ, ಇನ್ನೂ ದೊಡ್ಡ ಸರ್ಜರಿ ಮಾಡಿ ಮೆಟಾಲಿಕ್ ಮೂಳೆನ ಹಾಕಬೇಕಾಗ್ತದೆ. ಸೊ ಆಲ್ವೇಸ್ ಫಸ್ಟ್ ಸರ್ಜರಿ ಈಸ್ ದ ಬೆಸ್ಟ್ ಸರ್ಜರಿ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ಡ್ ಬೋನ್ ಕ್ಯಾನ್ಸರ್ ಸರ್ಜನ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಈ ಥರ ಗೆಡ್ಡೆಗಳು ವಾಪಸ್ ಬರುವಂಥ ರಿಸ್ಕು ತುಂಬ ಕಡಿಮೆ. ಜೈಂಟ್ ಸೆಲ್ ಟ್ಯೂಮರಲ್ಲಿ ಕೀಮೋಥೆರಪಿ ಅಥವಾ ರೇಡಿಯೋಥೆರಪಿ ಕೊಡುವಂಥ ಅವಶ್ಯಕತೆ ಇದೆಯಾ ಅನ್ನೋದು ನೆಕ್ಸ್ಟ್ ಕ್ವಶನ್ನು. ನಾನು ಮೊದಲೇ ಹೇಳಿದ ಥರ ಜೈಂಟ್ ಸೆಲ್ ಟ್ಯೂಮರು ಕ್ಯಾನ್ಸರ್ ಅಲ್ಲ. ಸೊ ಇದು ಕ್ಯಾನ್ಸರ್ ಅಲ್ಲದೆ ಹೋಗಿರೋದ್ರಿಂದ ಜೈಂಟ್ ಸೆಲ್ ಟ್ಯೂಮರಲ್ಲಿ ರೇಡಿಯೇಷನ್ ಅಥವಾ ಕೀಮೋಥೆರಪಿ ತಗೊಳ್ಳುವಂಥ ಯಾವ ಅವಶ್ಯಕತೆಯೂ ಇರೋದಿಲ್ಲ. ಇದಕ್ಕೆ ಸರ್ಜರಿ ಮಾಡಿದ್ರೇ ಸಾಕು. ಜೈಂಟ್ ಸೆಲ್ ಟ್ಯೂಮರಲ್ಲಿ ಫಸ್ಟ್ ಸರ್ಜರಿ ಬೆಸ್ಟ್ ಸರ್ಜರಿ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ಜೈಂಟ್ ಸೆಲ್ ಟ್ಯೂಮರಲ್ಲಿ ಫಸ್ಟ್ ಸರ್ಜರಿ ಮಾಡಿದರೆ ನಾವು ಪೇಷಂಟ್ ಮೂಳೆ ಮತ್ತು ಜಾಯಿಂಟನ್ನು ಉಳಿಸ್ಬೋದು. ಆ ಥರ ಮಾಡಿದರೆ ಅವರು ನಾರ್ಮಲ್ ಆ್ಯಕ್ಟಿವಿಟೀಸ್, ಎಲ್ಲ ಆ್ಯಕ್ಟಿವಿಟೀಸ್, ಗೆಡ್ಡೆ ಬರೋಕ್ಕಿಂತ ಮುಂಚೆ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರು ಎಲ್ಲ ಆ್ಯಕ್ಟಿವಿಟೀಸನ್ನು ಮಾಡಬಹುದು. ಅದೇ ಫಸ್ಟ್ ಸರ್ಜರಿ ಸರಿಯಾಗಿ ಆಗಿಲ್ಲ, ಗೆಡ್ಡೆ ವಾಪಸ್ ಬಂತು ಅಂತಂದರೆ, ಒಂದು ಗೆಡ್ಡೆ ಬೇರೆ ಕಡೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಸ್ಪ್ರೆಡ್ ಆಯಿತು ಅಂತಂದರೆ ಜೀವಕ್ಕೆ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಸೆಕೆಂಡ್, ಗೆಡ್ಡೆ ಕ್ಯಾನ್ಸರ್ಗೆ ಕನ್ವರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಕ್ಯಾನ್ಸರ್ ಕನ್ವರ್ಟ್ ಆಯಿತು ಅಂತಂದರೆ ಎಗೈನ್ ಜೀವಕ್ಕೆ ತೊಂದರೆ ಆಗುವಂಥದ್ದು ಮತ್ತು ಟ್ರೀಟ್ಮೆಂಟ್ ಬಿಕಮ್ಸ್ ಮೋರ್ ಕಾಂಪ್ಲೆಕ್ಸ್. 3, ಸರ್ಜರಿ, ಲೋಕಲ್ ಸರ್ಜರಿ ಕಾಂಪ್ಲೆಕ್ಸ್ ಆಗ್ತದೆ. ಸೊ ನಾವು ಜಾಯಿಂಟ್ ಉಳಿಸೋವಂಥ ಸರ್ಜರಿ ಮಾಡೋದು ಬದಲು ಆ ಮೂಳೆನ ತೆಗೆದು ನಾವು ಆರ್ಟಿಫಿಷಿಯಲ್ ಮೆಟಲ್ ಹಾಕುವಂಥ ಟ್ರೀಟ್ಮೆಂಟ್ನ ಮಾಡಬೇಕಾಗುತ್ತೆ. ಸೊ ಆಲ್ವೇಸ್ ಜೈಂಟ್ ಸೆಲ್ ಟ್ಯೂಮರಲ್ಲಿ ಫಸ್ಟ್ ಸರ್ಜರಿ ಈಸ್ ದ ಬೆಸ್ಟ್ ಸರ್ಜರಿ. ಸೊ ಟೇಕ್ ಹೋಮ್ ಮೆಸೇಜ್, ಜೈಂಟ್ ಸೆಲ್ ಟ್ಯೂಮರ್ ಅಂತ ಇದ್ದರೆ ದಯವಿಟ್ಟು ಹೆದರ್ಕೋಬೇಡಿ. ಇದು ಕ್ಯಾನ್ಸರ್ ಅಲ್ಲ, ಬಟ್ ಇದಕ್ಕೆ ಬೇಗ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋವಂಥ ಗೆಡ್ಡೆ. ಯಾಕೆಂದರೆ ಬಿಟ್ಟರೆ ಅದು ಹಾಗೆ ಬೆಳೀತಾ ಹೋಗುತ್ತೆ ಮತ್ತು ಮೂಳೆನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಬೇಗ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಒಂದು ಸಿಂಪಲ್ ಸರ್ಜರಿಯಲ್ಲಿ ನಾವು ಇದನ್ನ ಗುಣಪಡಿಸ್ಬೋದು. ಮತ್ತು ಗೆಡ್ಡೆಗಿಂತ ಮುಂಚೆ ಏನೇನು ಆ್ಯಕ್ಟಿವಿಟೀಸ್ ಇತ್ತು ಎಲ್ಲ ಆ್ಯಕ್ಟಿವಿಟೀಸ್ನ ಟ್ರೀಟ್ಮೆಂಟ್ ಆದಮೇಲೂ ಮಾಡ್ಬೋದು. ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಇದರಲ್ಲಿ ಕ್ಯೂರ್ ರೇಟ್ ಇಸ್ ಆಲ್ಮೋಸ್ಟ್ 80 to 90% ಇರುತ್ತೆ ಫಸ್ಟ್ ಟೈಮ್ ಪರ್ಫೆಕ್ಟ್ ಸರ್ಜರಿ ಆಯಿತು ಅಂತ. ಥ್ಯಾಂಕ್ ಯು.